ಎಲ್ರಿಗೂ ನಮಸ್ತೆ. ನಾನು ಕಾಡಿನ ಜೀವ ಐತಿಚಂಡ ರಮೇಶ್ ಉತ್ತಪ್ಪ. ಆತ್ಮೀಯರೇ, ಅರ್ಜುನನ 2ನೇ ವರ್ಷದ ನೆನಪು ಕಾರ್ಯಕ್ರಮ ತುಂಬ ವಿಶೇಷವಾಗಿ ಅರ್ಥಪೂರ್ಣವಾಗಿ ಮೈಸೂರಿನಲ್ಲಿ ನಡೆದಿದೆ. ಡಿಸೆಂಬರ್ 4ನೇ ತಾರೀಕು ನಾವು ಮೈಸೂರಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಸಾಕಷ್ಟು ಜನ ಬಂದಿದ್ದರು, ಹಾಲ್ ತುಂಬಿತ್ತು, ತುಂಬ ಭಾವನಾತ್ಮಕವಾಗಿತ್ತು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಬೇರೆ ಬೇರೆ ಕಡೆಯಿಂದ ಕೂಡ ಜನರು ಬಂದಿದ್ದರು. ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಅದೇ ರೀತಿ ಸಿಂಡಿಕೇಟ್ ಮಾಜಿ ಸದಸ್ಯರಾದ ಡಾಕ್ಟರ್ ನಿಂಗರಾಜ್ ಗೌಡ ಅವರು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದಂಥ ಕೆ ಬಿ ಲಿಂಗರಾಜ್ ಅವರು ಕೂಡ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ವಿಜಯ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರು, ಅವರು ಕೂಡ ಒಂದು ಭೀಮನ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅವರು ಬೆಂಗಳೂರಿಗೆ ತುರ್ತಾಗಿ ಹೋಗಬೇಕಾಗಿರೋದ್ರಿಂದ ಅವರು ಬರಲಿಕ್ಕಾಗಲಿಲ್ಲ. ನಾವು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುಜೀಬ್ ಉರ್ ರೆಹಮಾನ್ ಅವರನ್ನು ಕೂಡ ಸನ್ಮಾನ ಮಾಡಿದ್ವಿ. ಅದೇ ರೀತಿ ಅರ್ಜುನನ ಅಭಿಮಾನಿ, ಅರ್ಜುನನ ಕೊರಳಿಗೆ ಗಂಟೆ ಕಟ್ಟಿದಂತಹ, ಅರ್ಜುನನ ತುಂಬ ಮಗನ ಥರ ಪ್ರೀತಿಸ್ತಾ ಇದ್ದಂಥ ಸತ್ಯಪ್ರಭಾ ಮೇಡಮ್ ಅವ್ರನ್ನ ಕೂಡ ಸನ್ಮಾನ ಮಾಡಿದ್ವಿ. ತುಂಬ ವಿಶೇಷವಾಗಿತ್ತು. ಇದರದ್ದು ಕೆಲವು ಫೋಟೋಗಳನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ. ಆ ಕಾರ್ಯಕ್ರಮ ಯಾವ ರೀತಿ ಆಗಿದೆ ಅನ್ನೋದನ್ನು ನಿಮಗೆ ಇದರಲ್ಲಿ ತಿಳಿಸ್ತೀನಿ. ನಾವು ಸಾಕಷ್ಟು ಒತ್ತಾಯವನ್ನು ಕೂಡ ಅಲ್ಲಿ ಮಾಡಿದ್ವಿ. ಆದರೆ ಒಂದು ಬೇಜಾರಿದೆ ಅಭಿಮಾನಿಗಳೇ, ಅವತ್ತು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದರು, ಹಾಲು ತುಂಬಿದ್ರು ನಿಜ. ಆದರೆ ಬಂದಿರೋರಲ್ಲಿ ಸಾಕಷ್ಟು ಜನ ನನ್ನ ಅಭಿಮಾನಿಗಳು, ನನ್ನ ಪುಸ್ತಕದ ಅಭಿಮಾನಿಗಳು, ಪರಿಚಯಸ್ಥರು, ಗಣ್ಯರು, ಮೈಸೂರಿನ ಎಲ್ಲ ಗಣ್ಯರು ಕೂಡ ಬಂದಿದ್ದರು. ಆದರೆ ಅರ್ಜುನನ ಅಭಿಮಾನಿಗಳು ಎಷ್ಟು ಜನ ಬಂದಿದ್ದರು ಅಂತೇಳಿ ಇದೊಂದು ಪ್ರಶ್ನೆ ನನ್ನನ್ನು ಸದಾ ಕಾಡ್ತಾ ಇತ್ತು. ಕೆಲವರು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಬೆಂಗಳೂರಿಂದ ಕೂಡ ಜನ ಬಂದಿದ್ದಾರೆ. ಅದ್ರ ಮಹಿಳೆಯರು ಜಾಸ್ತಿ ಬಂದಿದ್ದಾರೆ. ಬೆಂಗಳೂರಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ಗುಲ್ಬರ್ಗದಿಂದ ಕೂಡ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಒಂಥರ ಧೈರ್ಯ ಬಂದಿದೆ. ಈ ರೀತಿಯ ಹೋರಾಟವನ್ನು ಮಾಡ್ಕೊಂಡು ಹೋಗ್ಬೋದು ಅಂತೇಳಿ. ಆದರೆ ಸಾಕಷ್ಟು ಜನ ನೀವೆಲ್ಲರೂ ಕೂಡ ಬರಬೇಕಾಗಿತ್ತು. ಯಾಕೆ ಬರಬೇಕಾಗಿತ್ತು ಅಂದರೆ, ಅಲ್ಲಿ ನನ್ನ ಕಾರ್ಯಕ್ರಮವನ್ನು ನೀನು ನೋಡಬೇಕು ಅಂತಲ್ಲ. ನಮ್ಮ ಬೇಡಿಕೆ ಅರ್ಜುನನಿಗೆ ಹುತಾತ್ಮ ಪಟ್ಟವನ್ನು ಕೊಡಬೇಕು ಅನ್ನೋದು, ಸರ್ಕಾರಿ ವ್ಯವಸ್ಥೆಯಲ್ಲಿ ಹುತಾತ್ಮ ಪಟ್ಟ ಕೊಡಬೇಕು ಅನ್ನೋದು ಒಂದು ಬೇಡಿಕೆ ಇದೆ. ಎರಡನೇದು, ಮೈಸೂರಿನಲ್ಲಿ ಅವನ ಸ್ಮಾರಕವನ್ನು ಮಾಡಬೇಕು. ಮೈಸೂರಿನ ಪ್ರಮುಖ ವೃತ್ತಕ್ಕೆ ಅವನ ಹೆಸರನ್ನಿಟ್ಟು ಅವನ ಪ್ರತಿಭೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋದು. ಆ ಸ್ಮಾರಕ ಮೈಸೂರಿನಲ್ಲಿ ಸುಮಾರು 2 ಎಕರೆಯಷ್ಟು ಪ್ರದೇಶದಲ್ಲಿ ವಿಸ್ತಾರವಾಗಿರಬೇಕು. ಯಾವ ರೀತಿ ನಾವು ಚಿತ್ರನಗರಿ ಅಂತ ಹೇಳ್ತೀವಿ, ಅದೇ ರೀತಿ ಅರ್ಜುನ ನಗರಿಯನ್ನು ಕೂಡ ಹೆಸರು ಕೂಡ ಇರಬೇಕು ಅದರಲ್ಲಿ. ಆ ರೀತಿ ಅರ್ಜುನನ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಇರಬೇಕು. ಅರ್ಜುನನ ಫೋಟೋಗಳಾಗಿರ್ಬೋದು, ಅರ್ಜುನನ ಬಗ್ಗೆ ಇರೋ ದಾಖಲೆಗಳಾಗಿರ್ಬೋದು, ಅರ್ಜುನನ ಗಂಟೆ ಆಗಿರ್ಬೋದು, ಅರ್ಜುನನ ಸರಪಳಿ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಇದೆಲ್ಲವನ್ನು ಪ್ರದರ್ಶನ ಮಾಡಿ ಒಂದು ಅನಿಮೇಷನ್, ಒಂದು ಫಿಲಮ್ ಥರ ಮಾಡಿ ಅರ್ಜುನನ ಜೀವನಗಾಥೆಯನ್ನೆಲ್ಲ ತಿಳಿಸಬೇಕು ಅನ್ನೋದು ನಮ್ಮ ಬೇಡಿಕೆ. ಇದೆಲ್ಲವೂ ನೀವು ಒಪ್ಪಿದ್ದೀರಿ, ನಿಜ. ನಾವು ಕಳೆದ 2 ವರ್ಷದಿಂದ ಕೂಡ ಇದನ್ನೇ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಆದರೆ ಇದು ನನ್ನ ಒಬ್ಬನದೇ ಕರ್ತವ್ಯ ಅಲ್ವಾ? ನೀವೇ ಯೋಚನೆ ಮಾಡಿ. ಯಾರೂ ಕೂಡ ಸರ್ಕಾರನೂ ಮಾಡಲಿಲ್ಲ, ಇಲಾಖೆನೂ ಮಾಡಲಿಲ್ಲ, ಯಾವ ಸಂಘ ಸಂಸ್ಥೆ ಕೂಡ 2 ವರ್ಷ ಆದರೂ ನಿನ್ನೆ ಅರ್ಜುನನ ನೆನಪು ಕಾರ್ಯಕ್ರಮವನ್ನು ಯಾರೂ ಮಾಡಲಿಲ್ಲ. ಆದರೆ ನಾನು ಮಾಡಿದ್ದೀನಿ. ನಾನು ಸ್ವಯಂ ಆಸಕ್ತಿಯಿಂದ ಆ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಆ ಪ್ರಯುಕ್ತ 2 ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಅರ್ಜುನನ ಸಾವಿನ ಸತ್ಯ, ಅರ್ಜುನ ನಿನ್ನ ಕೊಂದದ್ದು ಮದಗಜವಲ್ಲ, ಪಾಪಿ ಮನುಷ್ಯ ಅನ್ನೋ ಪುಸ್ತಕವನ್ನು ಕೂಡ, ತನಿಖಾ ವರದಿ ಪುಸ್ತಕವನ್ನು ಇಡೀ 1 ವರ್ಷ ಅಧ್ಯಯನ ಮಾಡಿ ಸುತ್ತಾಡಿ ಬರೆದಿದ್ದೀನಿ. ಇಷ್ಟೆಲ್ಲ ಮಾಡಿದಾಗ ನೀವೆಲ್ಲರೂ ಕೂಡ ಬರಬೇಕಿತ್ತಲ್ವ ಕಾರ್ಯಕ್ರಮಕ್ಕೆ? ಯಾಕೆ ಬರಬೇಕಿತ್ತು ಅಂದರೆ, ನಮ್ಮ ಬೇಡಿಕೆ ಸರ್ಕಾರಕ್ಕೆ ಮುಟ್ಟಬೇಕಾದ್ರೆ, ತುರ್ತಾಗಿ ಮೈಸೂರಿನಲ್ಲಿ ಅರ್ಜುನನ ಸ್ಮಾರಕ ಮಾಡಬೇಕಾದ್ರೆ, ಅರ್ಜುನನ ವೃತ್ತವನ್ನು ಸ್ಥಾಪನೆ ಮಾಡಬೇಕಾದ್ರೆ ಒಂದು ಫೋರ್ಸ್ ಬೇಕಾಗುತ್ತೆ, ಒಂದು ಒತ್ತಡ ಬೇಕಾಗುತ್ತೆ. ಜನರ ಒತ್ತಡ ಇಲ್ಲ ಅಂದರೆ ಯಾವ ಸರ್ಕಾರವೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಇಲಾಖೆಯೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಸುಮ್ಮನೆ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಹೇಳಿಕೆಗಳನ್ನು ಕೊಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಆದರೆ ಒಂದು ಫೋರ್ಸು, ಇಷ್ಟೊಂದು ಜನ, ಸಾವಿರಾರು ಜನ, 2,000 ಜನ, 3,000 ಜನ, 5,000 ಜನ ಅಭಿಮಾನಿಗಳು, ಅರ್ಜುನನ ಅಭಿಮಾನಿಗಳು ಇದ್ದಾರೆ. ಅವರೆಲ್ಲರೂ ಕೂಡ ಇನ್ನೂ ಕೂಡ ಒತ್ತಾಯ ಮಾಡ್ತಿದ್ದಾರೆ ಅಂಥೇಳಿ ಸರ್ಕಾರಕ್ಕಾಗಲಿ ಇಲಾಖೆಯಾಗಲಿ ಗೊತ್ತಾದಾಗ, ಆದಷ್ಟು ಬೇಗ ಈ 2 ವರ್ಷ ನಾವು ಕಾಯಬೇಕಾಗಿರಲಿಲ್ಲ. ಈ ಹೊತ್ತಿಗಾಗಲೇ ಅವನ ಸ್ಮಾರಕನೂ ಆಗ್ತಾಯಿತ್ತು, ಪ್ರತಿಮೆನೇ ಆಗ್ತಾಯಿತ್ತು, ಮ್ಯೂಸಿಯಂ ಕೂಡ ಆಗ್ತಾಯಿತ್ತು. ಆದರೆ ನಾವು ಬರೀ ಪೋಸ್ಟಲ್ಲಿ, ನಾವು ಯೂಟ್ಯೂಬ್ಗಳಲ್ಲಿ, ನಾವು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಬರೀ ಕಮೆಂಟ್ಗಳು ಹಾಕ್ಕೊಂಡು ಕೂತ್ರೆ ಸರ್ಕಾರಕ್ಕೆ ಅದು ಮುಟ್ಟೋದೇ ಇಲ್ಲ. ಯಾವುದೇ ರೀತಿಯಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಸುಮಾರು 40,000 to 50,000 ಒಂದು ಕಾರ್ಯಕ್ರಮಕ್ಕೆ ಸ್ವಂತ ಖರ್ಚಿಂದ ಹಾಕಿ ಮಾಡಿದ್ದೀನಿ. ಯಾರ ಕೈಯಿಂದನೂ ಸಂಗ್ರಹ ಮಾಡಲಿಲ್ಲ. ನನ್ನ ವೈಯಕ್ತಿಕವಾದ ಯಾವುದೇ ಪ್ರತಿಷ್ಠೆ ಇರಲಿಲ್ಲ. ಇಷ್ಟೆಲ್ಲ ಮಾಡ್ತಾ ಇರೋದು ನಮ್ಮ ಕರುನಾಡಿನ ಕಂದ ಅರ್ಜುನನಿಗೊಂದು ನ್ಯಾಯ ಸಿಗಬೇಕು, ಅವನ ನೆನಪು ಮುಂದಿನ ಪೀಳಿಗೆಗೆ ಇರಬೇಕು ಅಂತಲ್ವಾ? ಯಾಕೆ ನೀವೆಲ್ಲ ಬಂದಿದ್ರೆ ಅದು ಇಂಟೆಲಿಜೆನ್ಸ್ ಮೂಲಕ ಸರ್ಕಾರಕ್ಕೆ ವರದಿ ಹೋಗ್ತಾಯಿತ್ತು, ಇಲಾಖೆಗೆ ವರದಿ ಹೋಗ್ತಾಯಿತ್ತು. ತಕ್ಷಣಕ್ಕೆ ಅವರು ಇಲ್ಲ, ಅರ್ಜುನನ ಅಭಿಮಾನಿಗಳು ಇನ್ನೂ ಆಕ್ರೋಶದಿಂದ ಇದ್ದಾರೆ, ಅವರು ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ ನಾವು
ನಾವೇನಾದರೂ ಮಾಡೋಣ ಅಂತೇಳಿ ಒಂದು ಸ್ಮಾರಕವನ್ನಾದರೂ ಆದಷ್ಟು ಬೇಗ ಮಾಡ್ತಾರಲ್ವ. ನೋಡಿ 2 ವರ್ಷ ಆಯಿತು ಎಸಳೂರಿನಲ್ಲಿ ಅರ್ಜುನ ಎಲ್ಲಿ ಸತ್ತಿದಾನೋ ಅಲ್ಲಿನ ಅವನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಲಿಕ್ಕೆ 2 ವರ್ಷ ಆದರೂ ಕೂಡ ಆಗಲಿಲ್ಲ. ಯಾಕಂದರೆ ನಾವು ಯಾರು ಕೇಳಲ್ಲ, ಸುಮ್ಮನೆ ಹೋಗ್ತೀವಿ, ನಮ್ಮ ಮನಸ್ಸಿನಲ್ಲಿ ಅರ್ಜುನನ ಅಭಿಮಾನ ಇದೆ, ನಾವು ಸ್ಟೇಟಸ್ ಹಾಕ್ಕೊಳ್ತೀವಿ, ನಮ್ಮ ಮೊಬೈಲಲ್ಲಿ ಎಲ್ಲವೂ ಅರ್ಜುನನ ಫೋಟೋಗಳಿದೆ, ಯಾವಾಗಾದರೂ ಎಸಳೂರಿಗೆ ಹೋಗ್ತೀವಿ, ಅವನ ಕೈ ಮುಗಿದು ಬರ್ತೀವಿ, ಏನೂ ಪ್ರಯೋಜನ ಇಲ್ಲ. ಸರ್ಕಾರಕ್ಕೆ ಮುಟ್ಟಬೇಕಾದ್ರೆ ಅರ್ಜುನನ ನೆನಪು ಶಾಶ್ವತವಾಗಿ ನಾಳೆಯ ಪೀಳಿಗೆಗೂ ಇರಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಲೇಬೇಕು. ನೀವೆಲ್ಲರೂ ಒಟ್ಟಿಗೆ ಬಂದು ಕೈ ಜೋಡಿಸಿ ನಾವು ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತಲ್ಲ, ಆ ಶಕ್ತಿ ಪ್ರದರ್ಶನ ಒಂದು ಆಗಬೇಕಲ್ವಾ. ನಿನ್ನೆ ಕಾರ್ಯಕ್ರಮಕ್ಕೆ, ಅರ್ಜುನನ 2ನೇ ವರ್ಷದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದರೆ ಅಲ್ಲಿ ಇಡೀ ಜಾಗ ತೀರ ತುಂಬಿ ತುಳುಕ್ತಾ ಇತ್ತು, ಸರ್ಕಾರಕ್ಕೆ ವರದಿ ಹೋಗ್ತಾ ಇತ್ತು, ಬೇಗ ನಮ್ಮ ಕೆಲಸನೂ ಕೂಡ ಆಗ್ತಾಯಿತ್ತು. ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ 1 ವರ್ಷ ಇದೆ. 3ನೇ ವರ್ಷದ ಒಳಗಡೆ ನಾವು ಮಾಡಬೇಕು, ಸ್ಮಾರಕವನ್ನು ಮಾಡಬೇಕು ಅಂತ ನಿನ್ನೇನು ಕೂಡ ಒತ್ತಾಯ ಮಾಡಿದ್ದೀನಿ. ಮೈಸೂರಿನ ಎಲ್ಲ ಗಣ್ಯರು ಕೂಡ ಬಂದಿದ್ದರು. ಖಂಡಿತ ನಮಗೊಂದು ಶಕ್ತಿ ಇದೆ, ನಮ್ಮ ಹಿಂದೆ ಫೋರ್ಸ್ ಇದೆ. ಆದರೆ ಅಭಿಮಾನಿಗಳಾಗಿ, ನಿಜವಾದ ಅರ್ಜುನನ ಅಭಿಮಾನಿಗಳಾಗಿದ್ದರೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಿತ್ತು, ನೀವೆಲ್ಲ ಬರಬೇಕಿತ್ತು ಅನ್ನೋ ಒಂದು ನನಗೆ ಒಂದು ನೋವಿದೆ. ಯಾಕಂದರೆ ಇದರಲ್ಲಿ ನಮಗೆ ಏನೂ ಲಾಭ ಇಲ್ಲ, ಕೈಯಿಂದ ನಾವು ಖರ್ಚು ಮಾಡೋದಲ್ಲದೆ ಏನೂ ಲಾಭ ಇಲ್ಲ. ನಾನು ಯೂಟ್ಯೂಬಲ್ಲಿ ನನ್ನ ಕೆಲಸದ ಒತ್ತಡದ ನಡುವೆಯೂ ಇಂಥ ವೀಡಿಯೋಗಳನ್ನು ಯಾಕೆ ಹಾಕ್ತೀವಿ ಅಂದರೆ ನನಗೆ ರೆವಿನ್ಯೂ ಬರುತ್ತೆ ಅಂತ ಆಗಲಿ, ಅಥವಾ ಇನ್ನು ನನಗೆ ಇದರಿಂದ ಏನೂ ಆದಾಯ ಇಲ್ಲ. ಯಾಕೆಂದರೆ ಅರ್ಜುನ ಮತ್ತು ನನ್ನ ಆನೆಗಳು, ನನ್ನ ಪ್ರೀತಿಯ ಆನೆಗಳ ರಕ್ಷಣೆ ಅಥವಾ ಅವುಗಳ ಕ್ಷೇಮಕ್ಕೆ ಮಾತ್ರ ನನ್ನ ಹಿತಚಿಂತನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವೆಲ್ಲರೂ ಕೈ ಜೋಡಿಸಿ. ಯಾಕೆಂದರೆ ಬರೀ ನಾವು ಸಾಮಾಜಿಕ ತಾಳಗಳಲ್ಲಿ ನಾವು ಕಮೆಂಟ್ಗಳು ಹಾಕ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇಂಥ ಕಾರ್ಯಕ್ರಮ ಆದಾಗ 1 ವರ್ಷ ಒಂದು ಕಾರ್ಯಕ್ರಮಕ್ಕೆ 1 ದಿನ ನಾವು ಎಲ್ಲ ಒಟ್ಟಿಗೆ ಸೇರಿದರೆ ಖಂಡಿತ ಸರ್ಕಾರಕ್ಕೆ ನಮ್ಮ ಒತ್ತಡ ಮುಟ್ಟುತ್ತೆ ಅಂತೇಳಿ ನನ್ನ ಯೋಚನೆ. ಹಾಗಾಗಿ ಎಲ್ಲರೂ ಒಟ್ಟಿಗಿರೋಣ, ನಾವೆಲ್ಲ ಸೇರಿ ಅರ್ಜುನನಿಗೆ ಏನಾದರೂ ಒಂದು ಮಾಡೋಣ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮದ ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು, ಕೆಲವು ಫೋಟೋಗಳನ್ನು ಕೂಡ ತೋರಿಸ್ತೀನಿ, ನೋಡಿ. ನಾವು ಮುಂದಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಜೊತೆಯಲ್ಲಿ ಇರ್ತೀರಿ ಅಂತ ನಂಬ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ನಮಸ್ತೆ.